ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನನ್ನ ಹತ್ರ ಸ್ವಲ್ಪ ಪ್ರಾನ್ಸ್ ಇತ್ತು, ಅಂದ್ರೆ ನಮ್ಮ ಭಾಷೆಯಲ್ಲಿ ಎಟ್ಟಿ ಹೇಳ್ತಾರೆ. ಸೊ ಅದನ್ನು ಎಂತ ಮಾಡುದು ಅಂತ ಗೊತ್ತಿರ್ಲಿಲ್ಲ. ಸೊ ಅದನ್ನು ನಾನು ಎಂತ ಮಾಡಿದೆ, ನಾವೊಂದು ಮಾಡಿದೆ, ಅದು ಒಳ್ಳೆ ಟೇಸ್ಟ್ ಬಂತು. ಸೊ ಅದಕ್ಕೆ ನಾನೊಂದು ಹೆಸರಿಟ್ಟಿದ್ದೇನೆ, ಪ್ರಾನ್ಸ್ ವಿತ್ ಬೆಲ್ ಪೆಪ್ಪರ್ಸ್ ಅಂತ, ಅಥವಾ ಕ್ಯಾಪ್ಸಿಕಮ್ ಅಂತ ಹೇಳ್ಬಹುದು. ನಾನಿಲ್ಲಿ ಗ್ರೀನ್ ಮತ್ತೆ ರೆಡ್ ಬೆಲ್ ಪೆಪ್ಪರ್ಸ್ ಯೂಸ್ ಮಾಡಿದ್ದೇನೆ. ಕಂಪಲ್ಸರಿ ಇಲ್ಲ, ನಿಮ್ಮ ಇಷ್ಟ. ನಾನು ಹೀಗೆ ಮಾಡಿದ್ದು. ಸೊ ಇದನ್ನು ಟ್ರೈ ಮಾಡಿ ಒಮ್ಮೆ. ಅದು ಟೇಸ್ಟ್ ಒಳ್ಳೆ ಬಂದಿದೆ, ತುಂಬಾ ಒಳ್ಳೇದು ಬಂದಿದೆ, ಎಲ್ಲರಿಗೂ ಇಷ್ಟ ಆಯ್ತು. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಪ್ರಾನ್ ಅಂಡ್ ಕ್ಯಾಪ್ಸಿಕಮ್ ಒಂದು ರೆಸಿಪಿ ಮಾಡ್ತಿದ್ದೇನೆ. ನಾನೇ ಹೆಸರು ಕೊಟ್ಟ ರೆಸಿಪಿ ಇದು. ನಿಮ್ಗೆ ಎಂತ ಹೆಸರು ಕೊಡುದು ಅಂತ ಗೊತ್ತಾಗಲಿಲ್ಲ, ಹಾಗೆ ಕೊಟ್ಟಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಈಸಿ ರೆಸಿಪಿ, ಅದೇ ಒಳ್ಳೆ ಟೇಸ್ಟ್ ಬಂದಿದೆ. ಮೊದಲಿಗೆ ಎಲ್ಲ ವೆಜಿಟೇಬಲ್ ಅನ್ನು ಕಟ್ ಮಾಡಿದ್ದೀರಿ, ಅಂದ್ರೆ ಗಾರ್ಲಿಕ್, ಜಿಂಜರ್, ಸ್ಪ್ರಿಂಗ್ ಆನಿಯನ್, ವೈಟ್ ಪಾರ್ಟ್ ಮತ್ತೆ ಒಂದೆರಡು ಈರುಳ್ಳಿ. ಈಗ 4 ಟೀ ಸ್ಪೂನ್ ಆಯಿಲಿಗೆ ಜಿಂಜರ್, ಗಾರ್ಲಿಕ್ ಎಲ್ಲ ಯಾವ್ದೆಲ್ಲ ಚಾಪ್ ಮಾಡಿಟ್ಟಿದೀವಲ್ಲ ಅದನ್ನ ಎಲ್ಲ ನಾವು ಒಮ್ಮೆಲೆ ಹಾಕುವ. ಹಾಕಿದನ್ನು ಫ್ರೈ ಮಾಡಿ ಸ್ವಲ್ಪ. ಇದೊಂದು 2-3 ನಿಮಿಷ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್. ನಿಮ್ಮ ಹತ್ರ ಚಿಲ್ಲಿ ಪೇಸ್ಟ್ ಇಲ್ಲದಿದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಬಹುದು, ನಿಮ್ಮ ಇಷ್ಟ. ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನೊಂದು 5 ಮಿನಿಟ್ಸ್ ಹಾಗೆ ಸ್ವಲ್ಪ ಫ್ರೈ ಆಗಲಿ. ನಂತರ ಇದಕ್ಕೆ ಪ್ರಾನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಇದನ್ನು ಕುಕ್ ಮಾಡಿ. ಬೇಯಲಿ, ಅದು ಚೆನ್ನಾಗಿ ಬೇಯ್ತದಲ್ಲ. ಈಗ ನೋಡಿ ಪ್ರಾನ್ಸ್ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಅನ್ನು ಹಾಕಿ. ನಾನು ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಯೂಸ್ ಮಾಡಿದ್ದೇನೆ, ಅದು ಆಪ್ಷನಲ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಬಹುದು. ಖಾಲಿ ಗ್ರೀನ್ ಆದ್ರೆ ಖಾಲಿ ಗ್ರೀನ್ ಕೂಡ ಹಾಕ್ಬಹುದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 3 ನಿಮಿಷ ಹಾಗೆ ಕುಕ್ ಮಾಡಿ, ಕವರ್ ಮಾಡಿ ಕುಕ್ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಶುಗರ್ ಅನ್ನು ಹಾಕಿ, ಸಕ್ಕರೆಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಲಿ. ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇದು. ನಮ್ಮ ಪ್ರಾನ್ ಅಂಡ್ ಕ್ಯಾಪ್ಸಿಕಮ್ ರೆಡಿ ಆಗಿದೆ ತಿನ್ನಲಿಕ್ಕೆ. ನಾನೀಗ ಟೇಸ್ಟ್ ಮಾಡಿ ನೋಡ್ತೇನೆ. ತುಂಬಾ ಟೇಸ್ಟಿಯಾಗಿ ಉಂಟು, ಟ್ರೈ ಮಾಡಿ ನೋಡಿ ಇದನ್ನು. ಸಿಂಪಲ್ ರೆಸಿಪಿ ನೋಡಿದ್ರಲ್ವಾ, ಸೊ ಇದನ್ನು ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.